ವೇದು ಹೆಂಗಂತಾಳೆ ಟಗ್ರು ಮಾಮ ಅಂಬದ. ಹೋಗು ಚಾಕಿ ಕೊಡಿಸ್ತೇನೆ ಮಾಮ. ಬಾರಮ್ಮ ಬಾ, ಚಾಕೆಟ್ ಕೊಡಿಸ್ತೀನಿ ಬಾ, ಚಾಕೆಟು ಬಿಚ್ಚತ್ತು ಎಲ್ಲ ಕೊಡಿಸ್ತೀನಿ ಬಾರಲ್ಲ. ಅವಾಗನ ಗುಂಡ ನಮ್ಮಮ್ಮನಿ ಐದಾಳೆ, ನಮ್ಮಮ್ಮನಿಂದ ಸಣ್ಣಳು. ನಮ್ಮ ಕೆಂಪಮ್ಮಿನ ಕರ್ಕೊಂಡೋಗ್ಬೇಡ ಅಲ್ಗೂ ಇಲ್ಗೂ ಹೋಗ್ಬಿಟ್ಟು. ಅದಕ್ಕೆ ನಾನು ಇಲ್ಗೂ ಕರ್ಕೊಂಬರಲ್ಲ. ಏನಾಗಲ್ತರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕೇಳಲ್ಲ. ನನಗೆ ಹೆಣ್ಣು ಹುಡುಗರು ಅಂದ್ರೆ ಬೋಲ್ ಇಷ್ಟ ರೀ ಕಕ್ಕಯ್ಯ. ನಿನ್ನ ಮಗಳಂತೂ ಸೂಪರ್ ಆಗೈತಿ, ಎಂಥ ಸೆನಕೈತಿ ಹಂಗೇನು. ಏಯ್ ಅಮ್ಮಣಿ ಚಿನ್ನಮ್ಮ, ಹಾನಮ್ಮ ಉಂಟೆ ಅಮ್ಮಣಿ. ಓ ಚಪಾತಿ ಮಾಡಿತ್ತೇನು ಅಮ್ಮಯ್ಯ? ಅಲ್ಲ ನನಗೆ ಕೊಡಮ್ಮ. ಮಾಮಮ್ಮ ತಿನ್ಮಂತೆ ಅಂತ ಹೇಳಮ್ಮ. ಕೊಡಬೇಡ ನೀನೇ ತಿನ್ನಮ್ಮ. ರೇಖಕಾಯ ಸೀನಣ್ಣಯ್ಯ ಎಲ್ಗೆ ಹೋಗುತ್ತಿ? ಕೆಲ್ಸಕ್ಕೆ ಹೋಗುತ್ತಪ್ಪ, ಇನ್ನೇನು ಮಾಡುತ್ತೇಳು. ಇಲ್ಲಿ ಮನೆ ತಾಗಿ ಏನೋ ಕೆಲಸ ಇಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗುತ್ತೆ. ಅದೆಲ್ಲ ಮೊನ್ನೆ ಯಾರೋ ನಿಮ್ಮ ಅಕ್ಕ ಎಲ್ಲ ಗಲಾಟೆ ಮಾಡ್ತಾಳೆ ಅಂತ ಹೇಳ್ತಿದ್ರಿ, ಎಲ್ಲ ಸರಿ ಐತಿ. ಅಮ್ಮ ನೋಡಮ್ಮ ಹೆಂಗಿದ್ದು ಮಾಡ್ತಾಳೆ ಅವಳು. ಎಂದು ಇಲ್ಲಿಗೆ ಬಂದಿಲ್ಲ ಏನಿಲ್ಲ ಅಯ್ಯಮ್ಮ. ಅಲ್ಲ ನೋಡು, ನನಗೆ ಯಾರೋ ಹೇಳಿರು. ಹಿಂಗಾಗೈತೆ ರೇಖಾ ಕೈಗೆ ಹಿಂಗೆ ತೊಂದರೆ ಆಗೈತೆ ಅಂತ ಹೇಳಿ ಯಾರೋ ಹೇಳಿರು ಕಣಕ್ಕ. ಮತ್ತೆ ಅವಳು ಹಂಗೆ ಮಾತಾಡ್ತಾ ಇರೋದು. ಇವಾಗ ನಾವು ಬೇರೆ ಬೇರೆ ಹಂಚ್ಕಮನ ಅಂತ ಹೇಳಿದ್ಕೆ ಅಯ್ಯಮ್ಮ ಹೆಂಗೆ ಮಾತಾಡ್ತಾ ಇದ್ಲು ಗೊತ್ತಾ? ಅಯ್ಯೋ ಅಂತಂದ್ರೆ ಹಂಗೆ ಕಣವೇದು, ನೋಡಿದ್ಯಲ್ಲ ಹೆಂಗೆ ಅಂತ ಹೇಳಿ. ಸುಮ್ಕಿರು, ನಾನು ಏನಂದಿದ್ದೇನು ಮಂತೆ ಎಲ್ಲನ ಬಗೆಹರಿದು ನೀನು ಚೆನ್ನಾಕೆ ಒಂದಲ್ಲ ಒಂದಿನ ಮನೆ ಕಳ್ಚಿ ರೇಖಕ್ಕಯ್ಯ. ನೀನು ಸುಮ್ಮನಿರು, ನಿನ್ಗೆಲ್ಲನ ಒಳ್ಳೇದಾಗಿ ಆಗುತ್ತೆ. ಇಟ್ಟಾಗರು ಏನಂದಿದ್ದ ಅನ್ನುವಂತೆ ನೋಡು, ಒಳ್ಳೇದಾಗಿ ಆಗುತ್ತೆ. ಸುಮ್ಕಿರು. ನಿನಗೆ ಮಹಾಲಕ್ಷ್ಮಿ ಅಂತ ಮಗಳು ಇದ್ದಾಳೆ, ಒಳ್ಳೇದಾಗುತ್ತೆ. ಸುಮ್ಕಿರು. ನೀನೇನು ಟೆನ್ಷನ್ ತನಕ ಹೋಗ್ಬೇಡ, ಹಾಗೆ ಆಗುತ್ತೆ. ಅದೇನಾಗ್ಬೇಕು ಅದು ಹಾಗೇ ಆಗುತ್ತೆ. ಅವಳೆಂದೂ ಬಂದಿಲ್ಲ, ಕಾಪರ ಮಾಡಿಲ್ಲ ಏನಿಲ್ಲ. ಇವಾಗ ಹೆಂಗೆ ಆಡ್ತಾ ಇದ್ದಾಳೆ. ಬೋಲು ಒಳ್ಳೆಯಲ್ಲ, ಯಾರನ್ನ ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ ಕಣ ಟಗರು. ಹಿಂಗೆ ಮತ್ತೆ ಏನು ಮಾಡೋಕ್ಕಲ್ಲ ಯಾಕ, ಇಂಥವೆಲ್ಲ ಇದ್ದಿದ್ದೇನೆ ಟೆನ್ಷನ್ ತಗೊಬಿಡ್ದು. ಸುಮ್ಕಿರು. ಇಲ್ಲ ಇದ್ದಾನೆ ರೇಖಾ ಮರ್ಮಂತಾಗೆ. ಟಗ್ರು ಟಗ್ರು. ಏನಲ್ಲ ಕುಚ್ಚಿಕ, ಯಾಕೆ ಈ ಪಟ್ಟಿ ಅವಸರದ ಬರ್ತಾ ಇದೀಯ? ಯಾಕೆ ರೊಚ್ಚಿಗೆ ಎದ್ಬಿಟ್ಟೆ ಇದೀಯ? ಯಾರ ಮೇಲೆ ಮಾರೈ? ನಾನು ಒಯ್ಬೇಡ ಮಾರೈ ನೀನು. ಸಮಸ್ಯೆ ಬೇಡ ಟಗ್ರು. ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಒಬ್ಬರು ಫೇಲ್ ಆಗೋದಕ್ಕೆ ಕಾರಣ ಆಗ ಅವನು ಶ್ರೀಕಂಠಿ ಅಂತಿ. ಅವನು ಮಾಡಿರೋ ಕೆಲಸ ಇದು. ನೀರು ಬೀಳಬಾರ್ದು ಅಂತ ಹೇಳಿ ಪಾಯಿಂಟ್ ತಪ್ಪಿಸಿರೋದು ನನ್ನ ಮಗ ಅಂತಿ. ಅವನಿಗೆ ಬಂದೈತಪ್ಪ ಒತ್ತು, ಯಾರಿಗೆ ಬಂದ್ರು ಅಂತ ನನ್ನ ಮಕ್ಳಿಗೆ ಬರಲ್ಲ ಅಂತಾರ್ಗೆ. ಇನ್ನೂ ಒಳ್ಳೇದಾಗುತ್ತೆ. ಮನೆ ಕಟ್ತಾ ಅಯ್ಯೋ ಇಬ್ರು ಮಕ್ಳು ದುಡಿತಾರೆ, ಎಷ್ಟು ಚೆನ್ನಾಗೇ ಇದ್ದಾರೆ ಅಂತ ನನ್ನ ಮಕ್ಳಿಗೆ ಬರಲ್ಲ. ಒಬ್ರಿಗೆ ಮೋಸ ಮಾಡ್ತಾರೆ, ಅವರೇ ಉದ್ಧಾರ ಆಗ್ತಾರೆ. ನನ್ನ ಮಗ ಅಂತಿ? ಯಾರು ಹೇಳಿದ್ದು? ರಂಗಕ್ಕಯ್ಯ ಹೇಳ್ತಾವು. ರಂಗಕ್ಕಯ್ಯ ಅವತ್ತು ಹೊಲ ತೆಗಿತ್ತಂತೆ 7 ಗಂಟೆ ತಕನ ನೋಡ್ತಂತಿ ಎಲ್ಲ. ಅವನು ಎಲ್ಲ ಗಬ್ರಾಡ್ತಿದ್ದಂತೆ. ಯಾಕತ್ತೆ ಹಿಂಗೆ ಗಬ್ರಾಡ್ತಾ ಇದ್ದಾನೆ, ಆತ ಹುಡ್ಕಾಡ್ತಾನೆ ಅಂತಕಂತಂತೆ. ಯಾಕೆ ಬಿಡತ್ತ ಅಂತೇಳಿ ಸುಮ್ಮನೆ ಆತಂತೆ. ತಿರ್ಗಿ ಊರಿಗೆ ಹೋಯ್ತಂತ ಅವ ಅಕ್ಕಗೆ ಗೊತ್ತಿರ್ಲಿಲ್ವಂತಿ. ತಿರ್ಗ ನೆನ್ನೆಸ್ಕೊಂಡಾಗ ಅವ್ರ ಮಗ ಹಂಗಂದಂತೆ. ಅದಕ್ಕೆ ರಂಗಕ್ಕಯ್ಯ ಹಂಗೆ ಅಂತಿತ್ತು. ಅವನೇ ಕಣ್ ಪಾಪ, ಅವನೇ ಮಾಡಿರೋದು ಅಂತ ಹೇಳಿ. ಅದಕ್ಕೇನೆ ಯಾರು ಹೇಳಿದ್ರು ಅಂತಿಲ್ಲ, ರಂಗಕ್ಕಯ್ಯ ಹಂಗೆಲ್ಲ ಹೇಳೋ ಅಂಥದ್ದಲ್ಲ. ನಾನು ಅದಕ್ಕೆ ರಂಗಕ್ಕಯ್ಯನ ಮಾತು ಹಂಗೆ ಅನ್ಕೊಂಡೆ. ನಾನೀಗ ನನಗಂತ ಮಾಡೋಣಲ್ಲ ಪಾಪ, ನಿನಗೆ ಗೊತ್ತಲ್ಲ. ಆ ಸೆಡೆ ಹಂಗಾರೆ ಆ ಸೆಡೆದಿ ಕೆಲಸ. ಆ ಸೆಡೆನ ಅವಳು ಮುಂದಕ್ಕೆ ಎಳ್ಕೊಂಡೋಗಿ ನಿಲ್ಲಿಸಿ ಹೇಳ್ತೀನಿ. ಅವಳು ಮುಂದಕ್ಕೆ ಎಳ್ಕೊಂಡೋಗಿ ನಿಲ್ಲಿಸಿ ಹೇಳು ಇಲ್ಲಿ ಹೇಳ್ತೀನಿ ಸರಿಯಾಗಿ. ಈ ಸೆಡೆ ಮಾಡಿರೋದ ಬೂತ್ಕ ನನ್ನ ಅನ್ಬಿಡಕಣೆ ಅಮ್ಮ ನೀನು ಅಂತ ಹೇಳಿ ಹೇಳು. ಅವಳು ಮುಂದಕ್ಕೆ ಎಳ್ಕೊಂಡೋಗ, ಅವಳು ಮುಂದಕ್ಕೆ ಸಾವ್ಕತಿ ಮುಂದಕ್ಕೆ. ಅದಕ್ಕೆ ಬಾಬೋಗ ನಾವು ಶ್ರೀಕಂಠಿಂತ ಕೇಳೋಣ, ನೀನು ಮಾಡಿರೋದು ಅಲ್ಕ ಕೆಲಸ ಕಣ, ನೀನು ಯಾಕೆ ಇಂಥ ಮಾಡಿದ್ಯಾ ಅಂತ ಹೇಳಿ. ಯಾಕ್ರ ಸೂಗತ್ ಬರ್ರಿ. ಅವ್ನು ಯಾಟ್ ಹೋಗುತ್ತರ ಅಷ್ಟೇ, ಅವ್ನು ಮಾಡೋದೇ ಅವನು. ಅವನೇನು ಹೆಂಗೆ ಬರೀ ಅಂತ ಮಾಡೋದೇ ಅವನು. ಎದ್ರಿ ಬದ್ರಿ ಮಾತಾಡಕ್ಕೆ ಹೋಗಲ್ಲ, ಎದ್ರಿ ಬದ್ರಿ ಒಯ್ದಾಡಕ್ಕೆ ಹೋಗಲ್ಲ, ಬರೀ ಅಂತ ಮಾಡ್ತಾನೆ. ಕೊಯ್ಕ್ ಬುದ್ಧಿನ ಒಳ್ಳೆನಲ್ಲ ಅವನು. ಬಾಬೋಗನ ಹೋಗ್ಬಿಟ್ಟು ಅವನ್ನ ಸರಿಯಾಗಿ ಹೋಗುತ್ತ ಬರೋಣ ಬಾರ. ನಡಿ ಎಳ್ಕೊಂಡೋಗ ನಡೀಲಿ. ಆ ಸೆಡೆನ ಎಳ್ಕೊಂಡೋಗ ಅವಳು ಮುಂದಕ್ಕೆ ನಿಲ್ಸ ನಡಿ. ನನ್ನ ಮಗ ಬರೀ ಇಂಥವೇ ಮಾಡೋದು. ಏಯ್ ಸೆಡೆ ನನ್ನ ಮಗನೇ, ಸೆಡೆ ಸೆಡೆ. ಯಾಕಲೇ ನೆಟ್ಟಗೆ ಮಾತಾಡು. ಏನು ಸೆಡೆ ಅಂತ ಮಾತಾಡ್ತಾ ಇದೆಯಲ್ಲ? ನನ್ನ ಹೆಸರು ಶ್ರೀಕಂಠಿ, ನನ್ನ ಶ್ರೀಕಂಠಿ ಅಂತ ಕರಿ. ಅದ್ಯಾಕೆ ಸೆಡೆ ಅಂತ ಕರಿತಾ ಇದೀಯಾ? ಇಂಥವೇ ಆತಕ್ಕೆ ಮಾಡ್ತೀಯಲ್ಲೇ ನೀನು. ಇಂಥ ಮಾಡಿದರೆ ಯಾವತ್ತು ಉದ್ಧಾರ ಆಗಲ್ಲ, ನೀನು ಹಾಳಾಗಿ ಹೋಗ್ತೀಯ. ಹಿಂಗೆ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗೋದಿಲ್ವೇ? ಹಿಂಗೆ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದಲ್ಲೇ. ಅವ್ರಿಗೇನ ಬಿಡತ್ತ ಒಳ್ಳೇದಾಗಲಿ ಅಂತ ಹೇಳಿ ನಾನು ಬೋರ್ ಪಾಯಿಂಟ್ ಮಾಡಿಕೊಟ್ಟು, ಬೋರ್ ಹಾಕ್ಸೋಕ್ಕೆ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ. ನೀರು ಬೀಳಬಾರ್ದು ಅಂತ ಹೇಳಿ ಎಂಥ ಕೆಲಸ ಮಾಡಿದ್ಯಲ್ಲ ನೀನು. ಇಂಥವೇನಕ್ಕೆ ಮಾಡ್ತೀಯಲ್ಲ ನೀನು? ಇಂಥದ್ದು ಮಾಡಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ. ಓಯ್ ನಾನು ಮಾಡಿದೆ ಅಂತ ನೀನು ಹೆಂಗೆ ಹೇಳ್ತೀಯ? ಏನಿಲ್ಲ ನೋಡು, ನನ್ನ ಸುದ್ದಿಗೆ ನಾನು ಬಂದ್ಬಿಟ್ರೆ ನನ್ನ ಮಗನೇ. ಇಲ್ಲ ಸೆಡೆ ಮುಚ್ಚಲ್ಲ,
ಮುಚ್ಚ ಬಾಯಿ ಸೆಡೆ ನೀನು ಮಾಡಿರೋದೇ ಬದುಕೋದು ನಮ್ಮ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡಿಕೊಟ್ಟಿರೋದು ಅದು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಅಂಬುದು ಗೊತ್ತು ಅವನಿಗ ಆಗಲ್ವಾ ಆಗಲ್ಲ ಅಂತ ನೀನು ಮಾಡಿರೋದು ಒಳ್ಳೆ ಕೆಲಸನೇ ಆಯ್ತು ಸೆಡೆ ನನ್ನ ಮಗನೇ ಒಳ್ಳೇದೇ ಮಾಡಿದೆ ನೀನು. ಹ್ಞೂ ಮತ್ತು ಅವಳ ಬುದ್ಧಿ ಗೊತ್ತಿರಲಿಲ್ಲ ನನಗೆ, ಅವಳೆಂಥವಳು ಏನು ಅಂತೇಳಿ ಅವಳ ಬುದ್ಧಿನೇ ಗೊತ್ತಿರಲಿಲ್ಲ ನನಗೆ. ಹಾಂ, ನಾನು ನಂಬಿದ್ದೆ ಆ ಯಮ್ಮನಿಗೆ. ನಾನು ವೇದ ಇಬ್ಬರಳು ದೂರ ಆಗಿದ್ವಿ. ಇವಾಗ ಹೆಂಗನ ನಮ್ಮ ಟಗ್ರು ನಾನು ಒಂದಾಗ್ಬಿಟ್ವಿ. ಅವಳ ಬುದ್ಧಿ ಎಲ್ಲ ಗೊತ್ತಾಯಿತು. ನೀನು ಮಾಡಿರೋದು ಒಳ್ಳೆ ಕೆಲಸನೇ. ನನಗೆ ಅನುಕೂಲ ಆಗೋ ಥರನೇ ನೀನು ಮಾಡಿದೆ. ನೀನು ಅನುಕೂಲ ಆಗೋ ಥರನೇ ಮಾಡಿದೆ. ನೀನು ಯಾಕೆ ಥರ ಮಯಪ್ಪನ ಬಗ್ಗೆ ಇಲ್ಲದ ಸಲ್ಲದ್ದೆಲ್ಲ ಮಾತಾಡಕ್ಕೆ ಬರಬೇಡ ಕಣಲೆ. ಯಾಕಲ್ಲ ನಡಿಯಲ್ಲ ಟಗ್ರು ನೀವು ಅಪ್ಪ ಇಂತಕ್ಕೆ ಬಿಟ್ಟು. ಅಲ್ಲ ನಮ್ಮ ಅಪ್ಪ ಇಂತಕ್ಕೇನು ಬಾ ನಾನೇ ಕರ್ಕೊಂಡು ಹೋಗ್ತೀನಿ. ಅಲ್ಲ ಈ ಶೆಡೆನ ಹೇಳ್ಕೊಂಡು ಹೋಗಿ ಬಂದಿದ್ದೀವಿ. ಸಾವ್ಕಾತಿ ಮುಂದಕ್ಕೆ ನೀನೇ ಹೇಳ್ಬೇಕು. ನೀನೇ ಹೇಳ್ಬೇಕು. ಬಾರಲ್ಲಿ ಹೇಳ್ಬಾ ಅವಳು ಮುಂದಕ್ಕೆ, ಅವಳು ಸಾವ್ಕಾತಿ ಮುಂದಕ್ಕೆ. ದುಡ್ಡಿದ್ರೆ ಏನು ಬೇಕಾದ್ರು ಮಾಡ್ತೀನಿ ಅಂತ ಅಂದ್ಲಲ್ಲ. ಬಾನಲ್ಲ ಬಾ, ನಾನು ಮಾಡಿರೋ ಬದುಕು ಇದು ಅಂತ ಹೇಳ್ಬಾ. ಓಯ್, ನಾನು ಮಾಡಿರೋದಂತ ನೀನು ಹೆಂಗೆ ಹೇಳ್ತಾ ಇದೆಯಾ? ನಾನು ಯಾವುದೇ ಕಾರಣಕ್ಕೂ ನಾನಂತ ಮಾಡ ಅಂತಾನಲ್ಲ. ನಾನಂತ ಮಾಡಲ್ಲ ಯಾರಿಗೂ. ನೀನು ಹಿಂಗೆ ಮಾತಾಡ್ತೀಯ? ನಾನಂತ ಹೆಂಗೆ ಹೇಳ್ತೀನಿ ನೀನು? ಸೆಡೆ ಮುಚ್ಚು ಎಳ್ಕೊಂಡು ಹೋಗ್ತೀವಿ. ಊರು ಮುಂದಕ್ಕೆ ಖಾಲಿ ಹಾಕ್ತೀನಿ ನಡಿಯಲ್ಲ ಸೆಡೆ. ಬಾರ ಹೋಗನ್ ಬಾರಲ್ಲಲ್ಲಿ ಹೇಳ್ತೀಯ ಬೇಕಾ? ಎಳ್ಕೊಳ್ಳಲ್ಲ ಹೇಳ್ತೀನಿ ಸಿದ್ಲಿಂಗ. ಅಲ್ಲ ನೀನು ಏನು ಮಾಡಿರೋದ್ರಿಂದ ನೀನು ಹಿಂಗೆ ಮಾಡಿರೋದ್ರಿಂದ ನನಗೇನೇನು ಕೆಟ್ಟದ್ದ ಇಲ್ಲ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡವಳೆ. ಆದ್ರೆ ಇದ್ರಾಗ ನನ್ನ ಏನು ತಪ್ಪಿಲ್ಲ ಅಂತ ಅವಳಿಗೆ ಗೊತ್ತಾಗ್ಬೇಕು. ಬಾ ಹೇಳ್ಬಾ. ಬಂದರೆ ಸರಿ, ಒಳ್ಳೆ ಮಾತನ್ನ ಕರಿತಾ ಇದ್ದೀವಿ. ಇಲ್ಲಾಂದ್ರೆ ನಾನು ನಮ್ಮ ಟಗರು ಸೇರಿ ಎಳ್ಕೊಂಡು ಹೋಗ್ತೀನಿ ನೋಡಿ. ನೀನೇನು ನಮಗೇನು ಹಿಡ್ದಲ್ಲ. ನೀನು ನಿಲ್ಲೋಡು, ಹೆಂಗೆ ಬೇಕಾದ್ರೆ ಎಳ್ದು ಬಿಸಾಕ್ಬಿಡ್ತೀವಿ ಅಣ್ಣ. ನಮ್ಮ ಅಯ್ಯಪ್ಪನ ಮುಟ್ಬೇಡ, ಏನನ್ನ ಮುಟ್ಟು ನೋಡು. ಏನಿಲ್ಲ, ಕಂಪ್ಲೇಂಟ್ ಕೊಡ್ತೀವಿ. ಯಾಕೆಲ್ಲ ಹೊಟ್ಟೆವ್ರಿ ನಿಮಗೆ? ಯಾಕಂದ್ರೆ ನೀನು ಮನೆ ಕಟ್ಟಿಲ್ಲ, ಇಂಥದೆಲ್ಲ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ ಹೊಟ್ಟಿವ್ರಿ. ನಮ್ಮ ಅಯ್ಯಪ್ಪನ ನೋಡಿರಿ. ಮನೆ ಕಟ್ಟಿದ್ರೇನೋ ನೀವು? ಎಂತೆಂಥರ ಮನೆ ಕಟ್ಟಿರಲ್ಲೋ. ಯೋಯ್ ಅಮ್ಮಯ್ಯ, ಮನೆ ತಗೊಂಡು ಏನು ಮಾಡ್ತೀಯ? ಮನ್ಸು ಉದ್ವಾಗಿರ್ಬೇಕು. ನೀನು ಮನ್ಸು ಉದ್ವಾಗಿಲ್ಲ. ನಿನ್ನ ಮನೆ ತಗೊಂಡು ನಿನ್ನ ಹೊಸ ಮನೆ ತಗೊಂಡು ಏನು ಮಾಡಲಿ? ನೀನು ಕೊಟ್ಟಿರು ನಮ್ಗೇನು ಬರಂಗೈತಿ? ಮನೆದೊಂದು ಜೋಳ್ಬೇಡ್ರಿ, ಗಂಡ ಹೆಂಡ್ತಿ ಇಬ್ಬರು ಮುಚ್ಕೊಂಡು ನಿಂತ್ಕೊಡ್ರಿ. ಎಕ್ಸ್ಟ್ರಾ ಮಾತಾಡಿರಿ ನೋಡಿ. ಶೆಡೆನ ಕರ್ಕೊಂಡು ಹೋಗಿ ಬಂದಿ. ಶೆಡೆ ಸುಮ್ಮನೆ ಬಂದು ಸರಿ. ನಾನು ಹೇಳ್ತಾ ಇದ್ದೀನಿ, ನಾನಿಲ್ಲ ಗಟ್ಟಿ ಶೆಡೆ ಕರ್ಕೊಂಡು ಹೋಗೋ ಶೆಡೆ ನನ್ನ ಮಗನೇ. ನಾನು ಏನಿಲ್ಲ ಈ ಕಿರ್ಬೇಳಾಗಿ ಎಳ್ದು ಬಿಸಾಕ್ತೀನಿ. ಶೆಡೆ ಕಟ್ಟಿದ್ದಂಗೆ ಇದೆಯಾ? ಅವು ಥರ ಆಡ್ತೀಯ ನನ್ನ ಮಗನೇ. ಬಾರಲೇ ಬಂದು ಸಾವ್ಕಾತಿತ್ತಾಗ ಹೇಳ್ಬಾರಲ್ಲ, ನಾನು ಮಾಡಿರೋ ಬದುಕು ಇದು, ನಾನು ಮಾಡಿರೋ ಕಂತ್ರಿ ಬದುಕು ಅಂತ. ನೋಡಿ ಇವ್ನು ಹೆಂಗೆ ಮಾತಾಡ್ತಾನೆ. ಹಿಂಗೆಲ್ಲ ಮಾತಾಡಬೇಡ ನೋಡು. ನಿಮ್ಮ ಅಯ್ಯಪ್ಪನ ಕಳ್ಸಮ್ಮ. ನೀನು ಸುಮ್ಮನೆ ಮಾತಾಡಬೇಡ. ಯಾರು ಕೇಳಲ್ಲ ಇಲ್ಲಿ. ಅವ್ನು ಕಳ್ಸಿ ಫಸ್ಟ್ ಇಲ್ಲಿ ಇವಾಗ. ಅವ್ನು ಒಳ್ಳೆ ಮಾತನ್ನ ಬೋರಲ್ಲ. ಆ ಶೆಡೆನ ವಾದ್ಯ ಹೇಳ್ಕೊಳಕ್ ನಡಿಯಲ್ಲ ಇಲ್ಲಿ. ವಾದ್ಯ ಹೇಳ್ಕೊಳ ನಡಿಯ ದೊಬ್ಬಲ ಹಸಿಕ್ಕೆ ಹೇಳ್ತೀನಿ. ನಡಿ ಇಲ್ಲಿ ಹೇಳ್ತೀನಿ, ಹೇಳ್ಕೊಂಡು ನಡಿಯಲ್ಲ. ಕ್ವಾಣ್ ಕ್ವಾಣಿದ್ದಂಗೆ ಇದೆಯಾ ನಮ್ಮ ಅಯ್ಯಪ್ಪ? ನಂಗೆ ದಪ್ತಿಯಲ್ಲ. ಕ್ವಾಣಿದ್ದಂಗೆ ಕ್ವಾಣಿದ್ದಂಗೆ ಎಲ್ಲರನ್ನೂ ಎದುರಿಸ್ತೀಯ. ಡಮ್ ಮಾಡ್ಕೊಂಡು ಎಲ್ಲರನ್ನೂ ಎದುರಿಸ್ತಾನೆ. ಕ್ವಾಣಂತಾನೆ ಎಲ್ಲಾನು. ಹೇಳ್ಕೊಳಲ್ಲ ಹೇಳ್ತೀನಿ ನಡಿಯಲ್ಲ. ಹೇಳ್ಕೊಂಡು ಸಿದ್ಲಿಂಗ ಹೇಳ್ತೀನಿ ನಡಿಯಲ್ಲ. ದೊಬ್ಬ ಹಸಿಕ್ಕೆ ಹೇಳ್ತೀನಿ. ಬಿಡು ನೋಡು, ನಾನೆಲ್ಲ ಮಾಡಿರೋದು ನಾನು ಯಾಕೆ ಒಪ್ಕೊಂಬನ? ನೀವು ಅಕ್ಕನ ಮುಂದೆ ಕರ್ಕೊಂಡ್ರೆ ನಾನು ಒಪ್ಕೊಂಬಲ್ಲ. ನಾನು ಮಾಡ್ದಿಲ್ಲದು ನಾನು ಒಪ್ಕೊಂಬಲ್ಲ. ನಾನು ಮಾಡಿದ್ನಿ ಅಂತ ಏನು ಸಾಕ್ಷಿ? ತೋರಿಸ್ರಿ ಏನು ಸಾಕ್ಷಿ ಅಂತ. ಬಾರಲ್ಲ ಹೇಳ್ತಾರೆ. ನೋಡಿರೋರು ಹೇಳ್ತಾರೆ ನೀನು ಮಾಡಿರೋ ಕಂತ್ರಿ ಬದುಕೋದು ಅಂತ ಹೇಳಿ. ನೋಡಿರೋರು ಮಸ್ತಾಗಿದ್ದಾರೆ ನೀನು ಮಾಡಿರೋದಂತ ಹೇಳ್ತಾರೋ 1000 ಹೇಳ್ತಾರೆ ಜನ. ನಾನು ಹೇಳಿರೋದೆಲ್ಲ ನಂಬ್ತೀಯನಲ್ಲ ನೀನು? ಹೇಳ್ತಾರೆ ಜನಗಳಿಗೇನು ಹೇಳ್ತಾ ಇರ್ತಾರೆ. ಹೇಳಿರೋದೆಲ್ಲ ನಂಬಿಕೆ ಕುಕ್ಕಂತೀಯನಲ್ಲ ನೀನು? ಯಾರು ನಂಬಲ್ಲ. ಯಾರು ನೀನು ಏನು ಎಷ್ಟು ಹೇಳಿರಿ, ನೀನು ಯಾರು ಹೇಳಿದ್ ನೀನು ಹೇಳಿರೋದೆಲ್ಲ ನಂಬಲ್ಲ. ಈ ಶೆಡೆ ಒಪ್ಕೊಂತ ಇಲ್ಲ. ನಾನು ಮಾಡಿಲ್ಲ ಈ ಕೆಲಸನ ಅಂತ ಹೇಳ್ತಾ ಇದ್ದಾನೆ. ಇವನು ಬಿಟ್ರೆ ಇನ್ಯಾರು ಮಾಡಿಲ್ಲ. ರಂಗಕೈ ಸುಳ್ಳು ಹೇಳ ಅಂತ ಮನಸ್ತಿಯಲ್ಲ ಅತ್ತೇನೆ. ಇವಾಗ ನನ್ನ ಮಗನ ಎಳ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಇವನು ಬಿಡ್ತಿರ್ಲಿಲ್ಲ. ಮುಂದೆ ಕೇಳ್ಕೊಂಡು ಹೋಗ್ತೀನಿ ನೋಡು. ಸಾಕ್ಷಿ ತೋರಿಸ್ರಿ ಅಂತಾನೆ. ಸಾಕ್ಷಿಯಲ್ಲಿ ತೋರಿಸ್ಬೇಕು. ಊರು ಬಂದು ಕೇಳ್ತೀವಿ ನೋಡ್ರಿ ಇವನ್ನ. ನಾವು ಬಿಡಲ್ಲ ಬಿಡು. ನಮ್ಮ ಟಾಗ್ರ ಇದ್ದಾನೆ ನನಗೆ. ನಮ್ಮ ಟಾಗ್ರದೇ ನನಗೆ ಬಲ. ನಾನು ಇವ್ನು ಮಾಡಿರೋದು ಒಳ್ಳೇದೇ ಅಮ್ಮಂಗಾತು. ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ನಾನು ನಂಬಿಟ್ಟಿದ್ದೆ. ಆಲೇ ನಾನು ಗುಂಡೆಗೆ ಬೀಳೋಳಂಗೆ ನಾನು ಆಲೇ ತುದಿಗೆ ಹೋಗಿದ್ದೆ. ಇನ್ನೇನು ಬಿದ್ದುಬಿಡ್ತಿದ್ದೆ. ಹೆಂಗಾತ ಬೋರ್ ಪೇಲಾಗಿದ್ದೆ. ವಾಸಿ ನನ್ನ ಮಗ ಹಿಂಗೆ ಮಾಡಿರೋದೇ ವಾಸಿ ಆಯ್ತು. ಇಲ್ಲಾಂದ್ರೆ ನಾನು ನಮ್ಮ ಟಾಗ್ರು ಎಲ್ಲ ದೂರ ಆಗ್ತಿದ್ವಿ. ಇವತ್ತು ನಮ್ಮ ಟಾಗ್ರು ನೋಡಿ ನನಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಹೆಂಗೆ ಗೊತ್ತಾನೆ. ಇವತ್ತು ನಮ್ಮ ಕುಚ್ಚಿಕ್ಕವನು. ನೋಡ್ತಾ ಇರ್ರಿ. ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.